ನಮ್ಮ ಲೈಫಲ್ಲಿ ಹಣ ಸ್ವಲ್ಪ ಕಮ್ಮಿ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಪ್ರಾಪರ್ ರಿಲೇಷನ್ಶಿಪ್ ಇಲ್ಲ ಅಂದರೆ ಅಲ್ಲಿ ನಮ್ಮ ಲೈಫ್ ಅನ್ನೋದು ತುಂಬ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ. ಇವತ್ತಿನ ವಿಡಿಯೋ ಅಂಥದ್ದೇ ಆಗಿರುತ್ತೆ. ಈ ವಿಡಿಯೋನ ಕೊನೆಯ ತನಕ ನೋಡಿ, ಸೊ ದಟ್ ಇದು ನಿಮಗೂ ಕೂಡ ಯೂಸ್ ಆಗ್ಬೋದು. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ದಿವ್ಯಾ, ಹೀಲ್ ಆ್ಯಂಡ್ ಮೈಂಡ್ ಸೆಟ್ ಕೋಚ್. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ, ಮೈಂಡ್ ಪ್ರೋಗ್ರಾಮಿಂಗ್ ಬಗ್ಗೆ, ದ ಟಾಪ್ 1% ಮಿಲೇನಿಯರ್ಸ್ ಆ್ಯಂಡ್ ಬಿಲೇನಿಯರ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಅನ್ನುವಂಥ ಕಾನ್ಸೆಪ್ಟ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಅಪ್ಡೇಟ್ಸ್ ಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಸೊ ದಟ್ ನಾನು ಯಾವುದೇ ಥರದ ವೀಡಿಯೋಸ್ ಹಾಕಿದ್ರೂ ನಿಮಗೆ ಇಮ್ಮಿಡಿಯೇಟಾಗಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ವಿಡಿಯೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ವಿಡಿಯೋ ಆಗಿರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆಯಾ? ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೊತಾ ಇಲ್ಲ ಅನಿಸ್ತಾ ಇದೆಯಾ? ಇಲ್ಲಾಂದರೆ ಒಂದೇ ಥರದ ಪ್ಯಾಟ್ರನ್ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಮತ್ತೆ 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 ರಿಪೀಟ್ ಆಗ್ತಾ ಇದೆಯಾ? ಹಾಗಾದರೆ ಪ್ರಾಬ್ಲಮ್ ನಿಮ್ಮಲ್ಲಿಲ್ಲ, ಪ್ರಾಬ್ಲಮ್ ನಿಮ್ಮ ಎಮೋಷ್ನಲ್ ಬ್ಲಾಕ್ಸ್ ಆಗಿರುತ್ತೆ, ಮತ್ತು ನಿಮ್ಮ ಎನರ್ಜಿ ಬ್ಲಾಕ್ಸ್ ಕೂಡ ಆಗಿರ್ಬೋದು. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ ರಿಲೇಷನ್ಶಿಪ್ ಹೀಲಿಂಗ್ ಅಂದರೆ ಏನು, ಯಾವಾಗ ರಿಲೇಷನ್ಶಿಪ್ಸ್ನ ಹೀಲ್ ಮಾಡ್ಕೋಬೇಕು, ನಾವು ಯಾವ ಪ್ರಾಬ್ಲಮ್ಸಲ್ಲಿ ಇದ್ದರೆ ನಾವು ಹೀಲ್ ಆಗಬೇಕು, ಆ್ಯಂಡ್ ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಂಡಿರಬೇಕು. ರಿಲೇಷನ್ಶಿಪ್ ಹೀಲಿಂಗ್ ಅಂದರೆ ಎರಡು ವ್ಯಕ್ತಿಗಳ ಮಧ್ಯೆ ಇರುವಂತಹ ನೋವುಗಳನ್ನ, ಭಯಗಳನ್ನ, ದುಃಖನ, ನಿಮ್ಮ ಪಾಸ್ಟ್ ಮೆಮೊರೀಸ್ನ, ಹಳೆಯ ಗಾಯಗಳನ್ನ, ಇಲ್ಲಾಂದರೆ ನಿಮಗೆ ರಿಪೀಟೆಡಾಗಿ ಬಂದಿರುವಂಥ ನೋನ, ಎಮೋಷ್ನಲ್ ಬ್ಲಾಕೇಜಸ್ನ ರಿಲೀಸ್ ಮಾಡ್ತಾ, ಅದಕ್ಕೆ ಪ್ರೀತಿ ಮತ್ತು ಫರ್ಗಿವ್ನೆಸ್ನ ಕೊಡ್ತಾ ಅರ್ಥ ಮಾಡ್ಕೊಳ್ಳೋದೇ ದ ಹೀಲಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಈ ಹೀಲಿಂಗ್ ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್ಗೆನ ಅಂದರೆ ಅಲ್ಲ, ಇದು ನಿಮ್ಮ ಫ್ಯಾಮಿಲಿಗಾಗಿರ್ಬೋದು. ನಿಮ್ಮ ಅಪ್ಪ ಅಮ್ಮ ಜೊತೆ ನಿಮಗೆ ಜಗಳ ಆಗಿದ್ರೆ ಇಲ್ಲಿ ಹೀಲ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಜಗಳ ಆದರೆ ಹೀಲ್ ಮಾಡ್ಕೋಬೋದು. ನಿಮ್ಮ ಪಾರ್ಟ್ನರ್ಸ್ ಮಧ್ಯೆ ಜಗಳ ಆಗಿದ್ರೆ ಹೀಲ್ ಮಾಡ್ಕೋಬೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಕ್ಲೈಂಟ್ಸ್ ಮಧ್ಯೆ ಆದರೆ ಹೀಲ್ ಮಾಡ್ಕೋಬೋದು. ನಿಮ್ಮಲ್ಲಿ ಎಲ್ಲಿ ಬೇಕಾದರೂ ಈ ಹೀಲಿಂಗ್ ಪ್ರೋಸೆಸ್ನ ಹೀಲ್ ಮಾಡ್ಕೋಬೋದು. ಎರಡು ವ್ಯಕ್ತಿಗಳ ಮಧ್ಯೆ ಇರುವಂಥ ಬ್ಲಾಕೇಜಸ್ನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದೇ ಈ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಿಮಗೂ ಮತ್ತು ಕ್ಲೈಂಟ್ಸ್ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅಂದಾಗ ಹೀಲಿಂಗ್ ಪ್ರೋಸೆಸ್ನ ಮಾಡ್ಕೋಬೋದು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಡಿಸ್ಟರ್ಬೆನ್ಸ್ ಇದೆ, ರಿಪೀಟೆಡಾಗಿ ಇರಿಟೇಷನ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಟ್ರಸ್ಟ್ ಇಶ್ಯೂಸ್ ಇದೆ, ಗಿಲ್ಟ್ ಇದೆ, ಶೇಮ್ ಇದೆ, ಪದೇ ಪದೇ ಜಗಳ ಆಗ್ತಾನೆ ಇದೆ ಅಂದರೆ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ ಹೀಲಿಂಗ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಲಿಂಗ್ ಅಂದಿದ ತಕ್ಷಣ ನಾವು ಜಸ್ಟ್ ಓಪನ್ ಮಾಡ್ತಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂದ್ಬಿಟ್ರೆ ಇಟ್ ಈಸ್ ನಾಟ್ ದ ರೈಟ್ ವೇ ಆಫ್ ಹೀಲಿಂಗ್. ನಿಮ್ಮಲ್ಲಿ ನಿಮ್ಮ ಪಾಸ್ಟಲ್ಲಿ ಆಗಿರುವಂಥ ಗಾಯಗಳನ್ನ, ನೀವು ಎಮೋಷ್ನಲಿ ಎಷ್ಟು ಡ್ರೈನ್ ಆಗಿದ್ದೀರಾ, ಎಮೋಷ್ನಲಿ ಯಾವ ಪ್ಯಾಟರ್ನ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀರಾ, ರಿಪೀಟೆಡಾಗಿ ಯಾವ ಎಮೋಷನ್ ನಿಮಗೆ ಟ್ರಿಗರ್ ಆಗ್ತಾ ಇದೆ, ಅವರ ಬಗ್ಗೆ ಇರುವಂತಹ ಭಯಗಳೇನು, ಅವ್ರ ಮೇಲೆ ಯಾಕೆ ನಿಮಗೆ ರಿಪೀಟೆಡಾಗಿ ಕೋಪ ಬರ್ತಾ ಇದೆ, ಪ್ರತಿಯೊಂದು ನೀವು ಅರ್ಥ ಮಾಡಿಕೊಂಡು ಆ ಎಮೋಷನ್ ನಿಮಗೆ ಯಾಕೆ ಟ್ರಿಗರ್ ಆಗ್ತಾ ಇದೆ, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆ ಥರದ ಗಾಯಗಳನ್ನ ನೀವು ನೋಡಿದ್ದೀರಾ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗ್ನ ಮ್ಯಾಚ್ ಮಾಡ್ತಾ ಅವೆರಡು, ಆ ಚೈಲ್ಡ್ಹುಡ್ ಹೋಲ್ಡು ಮತ್ತು ಈಗಿನ ಸಿಚುವೇಶನ್ ನೀವು ಮ್ಯಾಚ್ ಮಾಡ್ತಾ ಇದ್ರೆ ಅದನ್ನು ಒಂದು ಹೀಲಿಂಗ್ ಪ್ರೋಸೆಸ್ಸಲ್ಲಿ ಮಾಡ್ತಾ ರಿಪೀಟೆಡಾಗಿ ಅದನ್ನು ನೀವು ಹೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ವಾಸಿ ಆಗುತ್ತೆ ಆ ಗಾಯ ಅಂತ ಹೇಳ್ತಾರೆ. ಆಲ್ವೇಸ್ ಹೀಲಿಂಗಲ್ಲಿ ದ ಫಸ್ಟ್ ಸ್ಟೆಪ್ ಏನು ಗೊತ್ತಾ, ಅವೇರ್ನೆಸ್. ನೀವು ಎಷ್ಟು ಅವೇರ್ ಆಗಿದ್ರೆ ಆ ಸಿಚುವೇಶನ್ ಬಗ್ಗೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಹೀಲ್ ಆಗಬೇಕಂದ್ರೆ, ತನ್ನ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀನಿ. ಅವೇರ್ನೆಸ್ ಜೊತೆ ಅಕ್ಸೆಪ್ಟೆನ್ಸ್ ಅನ್ನೋದು ಎಷ್ಟಿದೆ ನಿಮ್ಮಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ತುಂಬ ಜಗಳ ಆಡ್ತಾ ಇರ್ತಾರೆ, ಬಟ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ನನ್ನಿಂದ ತಪ್ಪಾಗಿದೆ ಅನ್ನುವಂಥ ಅಕ್ಸೆಪ್ಟೆನ್ಸೇ ಇರಲ್ಲ. ಇಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥ ಭಾವನೆಯಲ್ಲಿದ್ದಾಗ ಹೀಲಿಂಗ್ ಡಸಂಟ್ ವರ್ಕ್ ಲೈಕ್ ದಟ್. ವೈ? ಬಿಕಾಸ್ ನಿಮ್ಮ ಒಳಗಡೆ ಇರುವಂಥ ಎನರ್ಜಿನ ನೀವು ಹೀಲ್ ಮಾಡಿದಾಗ ಮಾತ್ರ ದ ಔಟರ್ ರಿಯಾಲಿಟಿನ ನಾವು ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇನ್ನರ್ ಬಿಲೀಫ್ಸಲ್ಲಿ, ಇನ್ನರ್ ಎಮೋಷನ್ಸಲ್ಲಿ, ನಿಮ್ಮ ಒಳಗಡೆ ಇರುವಂಥ ಭಾವನೆಗಳಲ್ಲಿ ಸ್ಟಿಲ್ ಯು ಆರ್ ಹೋಲ್ಡಿಂಗ್ ದಟ್ ಸಪ್ರೆಸ್ಡ್ ಎಮೋಷನ್ ಅಂದರೆ ದ ಔಟರ್ ರಿಯಾಲಿಟಿಯಲ್ಲಿ ಹೇಗೆ ನೀವು ಚೇಂಜಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಜಸ್ಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂದಿದ ತಕ್ಷಣ ಹೇಗೆ ಚೇಂಜ್ ಆಗುತ್ತೆ. ಸೊ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನನ್ನಿಂದ ಕೂಡ ತಪ್ಪಾಗಿರ್ಬೋದು, ಇಟ್ಸ್ ಓಕೆ, ಐ ಆಮ್ ಫರ್ಗಿವಿಂಗ್ ದಟ್ ಪರ್ಸನ್, ನಾನು ಆ ವ್ಯಕ್ತಿನ ಕ್ಷಮಿಸ್ತೀನಿ ಅನ್ನುವಂಥ ಭಾವನೆಗೆ ಬಂದಾಗ ನಿಮ್ಮಲ್ಲಿ ಯಾವಾಗ ಅಕ್ಸೆಪ್ಟೆನ್ಸ್ ಬಂತ, ಅವೇರ್ನೆಸ್ ತಗೊಂಡಿದ್ದೀರೋ ಅಲ್ಲಿ ದ ರಿಯಲ್ ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ವ್ಯಕ್ತಿಗಳು ಮಾಡುವಂಥದ್ದು ತಪ್ಪೇನಪ್ಪ ಅಂದರೆ ಫರ್ಗಿವ್ನೆಸ್ ಅನ್ನೋದು ಕಲ್ತಿರಲ್ಲ. ಫರ್ಗಿವ್ನೆಸ್ನ ಅವರು ಪ್ರಾಕ್ಟೀಸ್ ಮಾಡಲ್ಲ.
ಫರ್ಗಿವ್ನೆಸ್ ಇಸ್ ನಥಿಂಗ್ ಬಟ್ ಕ್ಷಮಿಸೋದು ಯಾಕೆ ಅಂದರೆ ನಿಮ್ಮ ಆಪೋಸಿಟಲ್ ವ್ಯಕ್ತಿಗೆ ಒಳ್ಳೇದಾಗ್ಬಿಡುತ್ತೆ ನಾನು ಕ್ಷಮಿಸ್ಬಿಟ್ರೆ ಅಂತ ಅಲ್ಲ. ಯಾವ ವ್ಯಕ್ತಿ ಫರ್ಗಿವ್ನೆಸ್ಸಲ್ಲಿ ಇರ್ತಾನೋ ಅವನನ್ನು ತನ್ನಷ್ಟಕ್ಕೆ ಹೀಲ್ ಮಾಡ್ಕೊತಾ ಇದ್ದಾನೆ ಅಂತಲೇ ಅರ್ಥ. ವೈ? ಬಿಕಾಸ್ ಒಬ್ಬ ವ್ಯಕ್ತಿನ ನೀವು ಕ್ಷಮಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಂದರೆ ನಿಮ್ಮ ಒಳಗಡೆ ಇರುವಂಥ ಅವ್ರ ಮೇಲೆ ಇರುವಂಥ ಕೋಪಗಳು, ಭಯಗಳು ಎಲ್ಲವೂ ನೀವು ರಿಲೀಸ್ ಮಾಡ್ಕೊಂಡಾಗ ನಿಮ್ಮ ದೇಹ ಅನ್ನೋದು ರಿಲ್ಯಾಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಏನು ಅನ್ಕೊತಾರೆ ಅಂದರೆ ನಾವು ಕ್ಷಮಿಸ್ಬಿಟ್ರೆ ನಮ್ಮದೇ ತಪ್ಪಾಗ್ಬಿಡುತ್ತೆ, ನಾವು ತಪ್ಪು ಮಾಡ್ದಿರೋ ನಾವು ಕ್ಷಮಿಸ್ತಾ ಇದ್ದೀವಿ, ನಮ್ಮನ್ನೇ ತಪ್ಪು ಅನ್ಕೊತಾರೆ ಅಂತ ಅಂದ್ಕೊಂಡು ಕ್ಷಮಿಸೋದಕ್ಕೆ ರೆಡಿ ಇರಲ್ಲಲ್ವ. ಆ ವ್ಯಕ್ತಿಗಳು ಏನು ಮಾಡಬೇಕಂದ್ರೆ ಅದು ನನ್ನ ದೇಹಕ್ಕೆ ಹೀಲ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗೇ ಬರಬೇಕಾಗುತ್ತೆ. ವೈ? ಬಿಕಾಸ್ ಯಾವ ವ್ಯಕ್ತಿ ತನ್ನನ್ನು ತಾನು ಫರ್ಗ್ಯೂ ಮಾಡ್ಕೊತಾ ಆ ವ್ಯಕ್ತಿಯ ಆಪೋಸಿಟಲ್ಲಿ ಇರುವಂಥ ವ್ಯಕ್ತಿಯ ಗಾಯಗಳನ್ನ ಫರ್ಗ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ತನ್ನ ದೇಹ ಅನ್ನೋದು ತನ್ನಷ್ಟಕ್ಕೆ ಗುಣ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಹೀಲಿಂಗ್ನ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ತೀನಿ. ಯಾವ ವ್ಯಕ್ತಿಗೆ ರಿಲೇಷನ್ಶಿಪ್ ಹೀಲಿಂಗ್ ಅಗತ್ಯ ಇರುತ್ತೆ ಅಂದರೆ ನಿಮ್ಮಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆಯಾ, ಹಾಗಾದರೆ ಹೀಲಿಂಗ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಲ್ಲಿ ತುಂಬ ಟ್ರಸ್ಟ್ ಇಶ್ಯೂಸ್ ಇದೆಯಾ, ನಂಬೋದಕ್ಕೆ ಆಗ್ತಾ ಇಲ್ಲ ಮ್ಯಾಮ್, ಏನೋ ಚೀಟ್ ಮಾಡ್ತಾ ಇದ್ದಾರೆ ನನ್ನನ್ನು, ಇಲ್ಲ ನನ್ನ ಹತ್ರ ಏನೋ ಮುಚ್ಚಿಕ್ತಾ ಇದ್ದಾರೆ, ನನ್ನ ಭಾವನೆಗಳಿಗೆ ಹರ್ಟ್ ಆಗ್ತಾ ಇದೆ ಅನ್ನುವಂಥ ಭಾವನೆಯಲ್ಲಿ ನೀವು ಇದ್ದೀರಾ ಅಂದರೆ ಹೀಲಿಂಗ್ ಅನ್ನೋದು ಅವಶ್ಯಕತೆ ಇರುತ್ತೆ. ಎಮೋಷ್ನಲ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂದರೆ ಒಂದೇ ಮನೆಯಲ್ಲಿ ಇರ್ತೀರ ಬಟ್ ಏನನ್ನೂ ಡಿಸ್ಕಸ್ ಮಾಡಲ್ಲ, ನೀವೆಲ್ಲೋ ನಾನೆಲ್ಲೋ ಅನ್ನುವಂತಹ ಭಾವನೆಯಲ್ಲಿ ನೀವಿದ್ದೀರಾ ಅಂದರೆ ಯು ನೀಡ್ ಹೀಲಿಂಗ್ ಅಂತ ಹೇಳ್ತೀನಿ. ನಿಮ್ಮಲ್ಲಿ ದ ಸೇಮ್ ಪ್ಯಾಟ್ರನ್ಸ್, ಒಂದೇ ಥರದ ಜಗಳ ಮತ್ತೆ ಒಂದೇ ವಿಚಾರಕ್ಕೆ ಮತ್ತೆ ಜಗಳ, ಇಲ್ಲಾಂದರೆ ದ ಸೇಮ್ ಸರ್ಕಮ್ಸ್ಟೆನ್ಸಸ್ಗೆ ನೀವು ರಿಪೀಟೆಡಾಗಿ ಯಾವಾಗಲೂ ಜಗಳ ಆಡ್ತಾ ಇದ್ದೀರಾ ಅಂದರೆ ಅಂತ ಅವ್ರಿಗೆ ಹೀಲಿಂಗ್ ಅನ್ನೋದು ಅವಶ್ಯಕತೆ ಇರುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಮ್ಯುನಿಕೇಷನ್ ಗ್ಯಾಪ್. ನೀವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನೀವು ಅರ್ಥ ಆಗಲ್ಲ, ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಮತ್ತು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ದೊಡ್ಡ ಜಗಳ ಆಗ್ತಾ ಇರುತ್ತೆ. ಅಂಥ ಕಮ್ಯುನಿಕೇಷನ್ ಗ್ಯಾಪ್ ಯಾರಲ್ಲಿ ಇರುತ್ತೋ ಅಂಥವ್ರಿಗೆ ಹೀಲಿಂಗ್ ಅನ್ನೋದು ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಈ ಥರದ ರಿಪೀಟೆಡ್ ಆಗಿರುವಂಥ ಸಿಚುವೇಶನ್ಸ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂದರೆ ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ ಅಂತ ಅರ್ಥ. ನಮ್ಮ ರಿಲೇಷನ್ಶಿಪ್ಪಲ್ಲಿ ನಾವು ಫಸ್ಟ್ ಮಾಡುವಂಥ ಮಿಸ್ಟೇಕೆ ಈಗೋ. ರಿಪೀಟೆಡಾಗಿ ನಾವು ಈಗೋಯಿಸ್ಟಿಕ್ ಪ್ಯಾಟರ್ನ್ಸ್ನ ತೋರಿಸ್ತಾ ಇರ್ತೀವಲ್ವ, ನಾನೇ ಮಾಡಬೇಕು, ನಾನೇ ಕರೆಕ್ಟ್, ನನ್ನದೇ ಎಲ್ಲ ಸರಿ, ನಾನು ಏನು ಮಾಡಿದ್ರೂ ಕರೆಕ್ಟ್ ಅನ್ನುವಂಥ ಭಾವನೆಯಲ್ಲಿದ್ದಾಗ ನಮ್ಮ ರಿಲೇಷನ್ಶಿಪ್ಪಲ್ಲಿ ನಾವು ಡಿಸ್ಟರ್ಬೆನ್ಸಸ್ನ ನೋಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಯಾವ ವ್ಯಕ್ತಿಯಲ್ಲಿ ಈಗೋಯಿಸ್ಟಿಕ್ ಪ್ಯಾಟರ್ನ್ಸ್ ಅನ್ನೋದು ಜಾಸ್ತಿ ಇರುತ್ತೋ ಆ ವ್ಯಕ್ತಿಗೆ ಪ್ರೀತಿಯಲ್ಲಿ ಕೊರತೆ ಕಾಣುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ಈಗೋ ಅನ್ನೋದೊಂದು ಲೋವರ್ ವೈಬ್ರೇಷನ್ ಆಗಿರುತ್ತೆ, ಈ ಪ್ರೀತಿ ಅನ್ನೋದೊಂದು ಹೈಯರ್ ವೈಬ್ರೇಷನ್ ಆಗಿರುತ್ತೆ. ವೆನ್ ಯು ವಾಂಟ್ ಟು ರಿಸೀವ್ ಲವ್ ಅಲ್ಲ, ಇದು ಕೂಡ ಅಲ್ಲೇ ಇರಬೇಕಾಗುತ್ತೆ. ವೆನ್ ದಿಸ್ ಬೋತ್ ಮ್ಯಾಚಸ್ ನಿಮಗೆ ಆ ಪ್ರೀತಿಯ ಕೊರತೆ ಇರಲ್ಲ ಅಂತ ಹೇಳ್ತಾರೆ. ನೀವು ಈಗೋನ ಇಟ್ಕೊಂಡು ನನಗೆ ಪ್ರೀತಿ ಬೇಕು ಅಂದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇರಲ್ಲ. ಈ ಮಿಸ್ಟೇಕ್ ಏನಾದರೂ ನೀವು ಮಾಡ್ತಾ ಇದ್ದೀರಂದರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಏನು ಗೊತ್ತಾ, ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಒಂದು ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಇಂಪಾರ್ಟೆಂಟ್ ದ ಮೈನ್ ಥಿಂಗ್ ಏನಂದರೆ ಕೇಳಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು. ಈ ಕೇಳಿಸ್ಕೊಳೋದು, ಲಿಸನಿಂಗ್ ಇಸ್ ದ ವೆಪನ್ ಇನ್ ದ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಈ ವ್ಯಕ್ತಿ ಇನ್ನೂ ಮಾತಾಡ್ತಾ ಇರ್ತಾರೆ, ಇಮ್ಮಿಡಿಯೇಟಾಗಿ ಇವ್ರು ಆನ್ಸರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನದೇ ಕರೆಕ್ಟ್, ನಾನು ಎಲ್ಲವೂ ಕರೆಕ್ಟಾಗಿ ಮಾತಾಡ್ತೀನಿ ಅನ್ನುವಂಥ ಭಾವನೆಯಲ್ಲಿ ಇವ್ರನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಇಲ್ಲಿ ಆನ್ಸರ್ಸ್ ಕೊಟ್ಟಾಗ ಆ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ಸ್ ಅನ್ನೋದು ನಾವು ನೋಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಪಾಸ್ಟ್ ಮೆಮೊರಿನ ಇಟ್ಕೊಂಡು ರಿಪೀಟೆಡಾಗಿ ಅದನ್ನೇ ಯೋಚನೆ ಮಾಡ್ತಾನೆ ಇರ್ತೀವಲ್ವ. ಪಾಸ್ಟಲ್ಲಿ ಅವ್ರು ಬೈದಿರೋದನ್ನು ರಿಪೀಟೆಡಾಗಿ ನೆನಪು ಮಾಡಿಕೊಂಡು ಅಲ್ಲಿ ಟ್ರಿಗರ್ಸ್ನ ಕ್ರಿಯೇಟ್ ಮಾಡ್ಕೊಳೋದು, ಅದನ್ನೇ ಯೋಚನೆ ಮಾಡಿಕೊಂಡು ನೋವು ತಿಂತಾ ಇರೋದು, ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಯಾವ ವ್ಯಕ್ತಿ ಹಳೆಯ ನೆನಪುಗಳನ್ನ ನೋಡಿಕೊಂಡು ಮತ್ತೆ ನೋವು ತಿಂತಾ ಇರ್ತಾನೋ ಅವ್ರಿಗೆ ಹೀಲಿಂಗ್ ಅನ್ನೋದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನೀವೇನಾದರೂ ನಿಜವಾಗ್ಲೂ ಹೀಲ್ ಆಗಬೇಕಂದ್ರೆ ನಿಮ್ಮ ಹಳೆಯ ನೋವುಗಳನ್ನ ನೀವು ಬಿಡಬೇಕಾಗುತ್ತೆ. ಮತ್ತೆ ಅದನ್ನು ನೆನಪು ಮಾಡಿಕೊಂಡು ಅದನ್ನು ಸಫರಿಂಗ್ಸ್ನ ನೀವು ನೆನಪು ಮಾಡಿಕೊಂಡು ನೋವು ತಿನ್ನಬಾರ್ದು. ಯಾವ ವ್ಯಕ್ತಿಯಲ್ಲಿ ತನ್ನನ್ನು ತಾನು ಪ್ರೀತಿ ಮಾಡ್ಕೊಳ್ಳೋದು ಕಮ್ಮಿ ಇರುತ್ತೋ ಅವನು ಔಟರ್ ರಿಯಾಲಿಟಿಯಲ್ಲಿ ಆ ಪ್ರೀತಿನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ತನ್ನನ್ನು ತಾನು ಪ್ರೀತಿ ಮಾಡಿಕೊಂಡಾಗ ಮಾತ್ರ ಇತರರಿಂದ ಆ ಪ್ರೀತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಆ ನಿರೀಕ್ಷೆನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ರಿಲೇಷನ್ಶಿಪ್ ಯಾಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ನಾವು ಮಾಡುವಂಥ ತಪ್ಪು ಏನಪ್ಪ ಅಂದರೆ ಅನ್ಸ್ಪೋಕನ್ ಎಕ್ಸ್ಪೆಕ್ಟೇಷನ್ಸ್. ನಮ್ಮಲ್ಲಿ ಆಪೋಸಿಟ್ ವ್ಯಕ್ತಿಯ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಾವು ಹೀಗಿರಬೇಕು, ಹಾಗಿರಬೇಕು, ನಮ್ಮ ರಿಲೇಷನ್ಶಿಪ್ ಹೀಗಿರಬೇಕು, ನಮ್ಮ ಫ್ರೆಂಡ್ಶಿಪ್ ಹೀಗಿರಬೇಕು, ಆ ಕ್ಲೈಂಟ್ ಈ ಥರನೇ ಇರಬೇಕು ಅಂತ ಒಂದು ನಾವೇ ಒಳಗಡೆ ಒಂದು ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತೀವಲ್ವ. ಅವರು ಆ ಥರ ಇಲ್ಲ ಅಂದಾಗ ನಮಗೆ ನಿರಾಶೆ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಯಾವಾಗೂ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು ನೀವು ಹೇಳ್ಕೊಂಡಾಗ ಆ ವ್ಯಕ್ತಿ ಅದನ್ನು ಮೀಟ್ ಮಾಡ್ಬೋದಲ್ವ. ನೀವು ಹೇಳ್ಕೊಂಡಿರಾನೆ ನೀವೇ ಒಂದು ಇಮ್ಯಾಜಿನೇಷನಲ್ಲಿ ಇದ್ದಾಗ ಅವರು ಅದನ್ನು ಮೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ ಇದ್ದಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸನ್ನ ನೋಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ಥರ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಒಂದ್ಸತಿ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಸೋ ದಟ್ ನೀವು ಅದನ್ನು ರಿಲೀಸ್ ಮಾಡಿಕೊಂಡಾಗ ಯಾವಾಗ ಹೀಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಂದರೆ ತನ್ನಷ್ಟಕ್ಕೆ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ತುಂಬ ಜನಕ್ಕೆ ಅವರ ರಿಲೇಷನ್ಶಿಪ್ಪಲ್ಲಿ ತುಂಬ ಫಿಯರ್ನ ಫೀಲ್ ಮಾಡ್ತಾ ಇರ್ತಾರಲ್ಲ, ಫಿಯರ್ ಇರುತ್ತೆ, ಗಿಲ್ಟ್ ಇರುತ್ತೆ, ರಿಜೆಕ್ಷನ್ಸ್ ಇರುತ್ತೆ. ಇದೆಲ್ಲವೂ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥ ಗಾಯಗಳು. ಯಾವ ವ್ಯಕ್ತಿ ಚೈಲ್ಡ್ಹುಡ್ಡಲ್ಲಿ ಅವರು ರಿಪೀಟೆಡಾಗಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಫಿಯರ್ ನೋಡಿರ್ಬೋದು, ಅವರ ಪೇರೆಂಟ್ಸಿಂದ ಕೂಡ ನೋಡಿರ್ಬೋದು, ಇಲ್ಲ ಅಂದರೆ ಆ ಚೈಲ್ಡ್ಹುಡ್ಡಲ್ಲಿ ಆಗಿರುವಂಥ ಗಾಯಗಳು, ರಿಜೆಕ್ಷನ್ ಆಗಿರುವಂಥ ವೂನ್ಸ್ ಇರ್ಬೋದು, ಇಲ್ಲ ಅಂದರೆ ಅವರೇ ಅವ್ರನ್ನ ಬೈಕೊತಾ ಇರುವಂಥದ್ದು, ನಾನು ಸರಿ ಇಲ್ಲ, ನನಗೆ ಪ್ರೀತಿ ಮಾಡೋದಕ್ಕೆ ಅರ್ಹತೆ ಇಲ್ಲ, ನಾನು ಬಡವ, ನನಗೆ ಪ್ರೀತಿಗೆ ಅರ್ಹತೆ ಇಲ್ಲ. ನಾವು ಈ ಕಾಲದಲ್ಲೆಲ್ಲ ಯಾರನ್ನೂ ನಂಬಬಾರ್ದು, ಬೀಟ್ರೈಲ್ ವೂನ್ಸ್ ಅಂತಾರಲ್ಲ, ನಾವು ಯಾರನ್ನೂ ನಂಬಬಾರ್ದು, ಯಾರೂ ಸರಿ ಇಲ್ಲ, ಯಾರೂ ನಮ್ಮನ್ನು ಪ್ರೀತಿ ಮಾಡಲ್ಲ, ಎಲ್ಲ ಮೋಸ ಮಾಡಿಬಿಡ್ತಾರೆ. ಈ ತರಹದ್ದು ನಾವು ನೋಡ್ತಾ ಇದ್ದಾಗ ಇದೆಲ್ಲವೂ ನಮ್ಮ ಎನರ್ಜಿನ ಬ್ಲಾಕ್ ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಇದ್ದಾಗ, ಇಲ್ಲಾಂದರೆ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇದ್ದಾಗ, ನಮ್ಮ ಎಮೋಷನ್ಸ್ನ ಹೇಳ್ಕೊಳ್ಳೋದಕ್ಕಾಗ್ತಾ ಇದ್ದಾಗ, ನಮ್ಮನ್ನು ಯಾರೂ ಪ್ರೀತಿ ಮಾಡಲ್ಲ, ನಾವು ಪ್ರೀತಿಗೆ ಅರ್ಹತೆ ಇಲ್ಲ ಅಂತ ಅಂದ್ಕೊಂಡಾಗ, ನಮ್ಮ ನೋವನ್ನೆಲ್ಲ ನಾವು ಒಳಗಡೆನೇ ಇಟ್ಕೊಂಡು ಸಪ್ರೆಸ್ ಮಾಡ್ಕೊತಾ ಇದ್ದಾಗ ಈವನ್ ನಮ್ಮ ಎನರ್ಜಿ ಸೆಂಟರ್ಸ್ ಕೂಡ ಬ್ಲಾಕ್ ಆಗಿರುತ್ತೆ. ಯಾವ ವ್ಯಕ್ತಿಯಲ್ಲಿ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರ್ತಾರೋ ಅವರ ರೂಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಎಮೋಷ್ನಲಿ ಏನನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀರಾ, ಆ ಗಿಲ್ಟ್ನ, ಶೇಮ್ನ ಒಳಗಡೆನೇ ಇಟ್ಕೊಂಡು ಸಪ್ರೆಸ್ ಮಾಡ್ತಾ ಇದ್ರೆ ಅವರಿಗೆ ಸ್ವಾದಿಷ್ಟಾನ ಚಕ್ರ ಅನ್ನೋದು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರೀತಿನೇ ಮಾಡೋದಕ್ಕೆ ಅರ್ಹತೆಯೇ ಇಲ್ಲ ಅನ್ನುವಂಥ ಭಾವನೆಯಲ್ಲಿದ್ದಾಗ, ನಾನು ಎಲ್ಲರೂ ಮೋಸನೇ ಮಾಡ್ತಾ ಇದ್ದಾರೆ, ನನಗೆ ಯಾರೂ ಪ್ರೀತಿ ಕೊಡ್ತಾ, ಬೀಟ್ರೇಯಲ್ ವೂನ್ಸ್ ಅನ್ನೋದು ಏನಾದರೂ ಇದ್ದರೆ, ನಿಮ್ಮನ್ನು ನೀವೇ ಬೈಕೊಳ್ಳೋದು, ನಿಮ್ಮನ್ನೇ ನೀವು ಅಕ್ಸೆಪ್ಟ್ ಮಾಡ್ಕೊಳ್ದಿರ ಇರೋದು, ಆ ಥರ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿರುತ್ತೆ. ಆ್ಯಂಡ್ ನೀವು ಅನ್ಎಕ್ಸ್ಪ್ರೆಸ್ಡ್ ಆಗಿರುವಂಥ ಎಮೋಷನ್ಸ್ನ ಹೋಲ್ಡ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗುವಂಥ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಥ್ರೋಟ್ ಚಕ್ರ ಅನ್ನೋದು ಬ್ಲಾಕ್ ಆಗಿರುತ್ತೆ. ಸೊ ನೀವು ಕೂಡ ಈ ಥರದ ಸಿಚುವೇಷನ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಇಮ್ಮಿಡಿಯೇಟಾಗಿ ನಿಮ್ಮ ಎನರ್ಜೀಸ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಎನರ್ಜೀಸ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ವೈ? ಬಿಕಾಸ್ ಎಲ್ಲಿ ನಿಮ್ಮ ಎನರ್ಜೀಸ್ ಬ್ಲಾಕ್ ಆಗಿರುತ್ತೋ ಆಪರ್ಚುನಿಟೀಸ್ ಹೇಗೆ ಬರುತ್ತೆ, ಒಳ್ಳೆಯ ರಿಲೇಷನ್ಶಿಪ್ಸ್ ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಪ್ರೀತಿ ಹೇಗೆ ನಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ನೀವೊಬ್ಬರಿಗೆ ಪ್ರೀತಿ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ನೀವು ಹ್ಯಾಪಿನೆಸ್ಸಲ್ಲಿ ಹೇಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮಲ್ಲಿ ಈ ಥರದ ಸಿಚುವೇಷನ್ಸ್ ಏನಾದರೂ ಇದೆ ಅಂದರೆ ಇಮ್ಮಿಡಿಯೇಟಾಗಿ ಹೀಲ್ ಯೋರ್ ಎನರ್ಜಿ ಅಂತ ಹೇಳ್ತೀವಿ. ನಿಮ್ಮ ಎನರ್ಜಿ ಸೆಂಟರ್ಸ್ನ ಹೀಲ್ ಮಾಡಿ, ನಿಮ್ಮ ಎಮೋಷನಲ್ ವೂಂಡ್ಸ್ನ ರಿಲೀಸ್ ಮಾಡಿ, ನಿಮ್ಮ ಎಮೋಷನ್ಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ನಾನು ಇದೇ ಜೂನ್ 15 ರಿಲೇಷನ್ಶಿಪ್ ಹೀಲಿಂಗ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇದು 5 days ವರ್ಕ್ಶಾಪ್ ಆಗಿರುತ್ತೆ. ನೀವೇನಾದರೂ ಇದೇ ಥರದ ಸಿಚುವೇಷನ್ಸಲ್ಲಿ ಇದ್ದೀರಾ ಅಂದರೆ, ರಿಪೀಟೆಡ್ ಆಗಿ ನೀವು ಪೇಯ್ನ ತಿಂತಾ ಇದ್ದೀರಾ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಡ್ಯಾಮೇಜಸ್ನ ನೋಡ್ತಾ ಇದ್ದೀರಾ ಅಂದರೆ, ಎಮೋಷ್ನಲಿ ನೀವು ಡ್ರೈನ್ ಆಗಿದ್ದೀರಾ ಅಂದರೆ, ನೀವು ಕೂಡ ಈ ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಈ ಕ್ಲಾಸಸ್ಸಲ್ಲಿ ನಿಮಗೆ ಹೇಗೆ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ಕೋಬೇಕು, ಫಾರ್ಗಿವ್ನೆಸ್ಸಲ್ಲಿ ಹೇಗಿದ್ದರೆ ನಿಮಗೆ ಪ್ರೀತಿ ಅಟ್ರ್ಯಾಕ್ಟ್ ಆಗುತ್ತೆ, ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಮಾಡುವಂಥ ಮಿಸ್ಟೇಕ್ಸ್ ಏನು, ಆ್ಯಂಡ್ ನಿಮಗೆ ಹೇಗೆ ನಿಮ್ಮ ರಿಲೇಷನ್ಶಿಪ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು, ಅದೆಲ್ಲವನ್ನು ನಾನು ಈ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಹೇಗೆ ಹೀಲಿಂಗ್ ಮಾಡ್ಕೋಬೇಕು, ಯಾವಾಗ ಹೀಲಿಂಗ್ ಮಾಡ್ಕೋಬೇಕು, ನಿಮ್ಮ ಎಮೋಷನ್ಸ್ನ ನೀವು ಹೇಗೆ ರಿಲೀಸ್ ಮಾಡ್ಕೋಬೇಕು, ಯಾಕೆ ರಿಲೇಷನ್ಶಿಪ್ ಹೀಲಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ನಿಮಗೆ ಈ ಕ್ಲಾಸಸ್ಸಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತಾ ಇರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಿಸ್ ಮಾಡ್ಕೋಬೇಡಿ. ನಿಮ್ಮ ಲೈಫ್ ಚೇಂಜಿಂಗ್ ಕ್ಲಾಸಸ್ ಆಗಿರುತ್ತೆ ಇದು ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳುವಂಥ ಈ ಸಿಂಪಲ್ 5 minutes ಪ್ರಾಕ್ಟೀಸ್ ಅನ್ನೋದು ರಿಪೀಟೆಡ್ ಆಗಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಂತಹದ್ದೇ ಡಿಸ್ಟರ್ಬೆನ್ಸ್ ಇದ್ರೇನೋ, ಅದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ಎಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯೋ, ಯಾವ ವ್ಯಕ್ತಿಯ ಜೊತೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯೋ ಆ ವ್ಯಕ್ತಿನ ನೆನಪು ಮಾಡಿಕೊಂಡು ನಾನು ಹೇಳ್ಕೊಡುವಂಥ 5 minutes ಪ್ರಾಕ್ಟೀಸ್ನ ನೀವು ಮಾಡಿ, ಆ ವ್ಯಕ್ತಿನ ನೀವು ವಿಜುವಲೈಸ್ ಮಾಡ್ತಾ ನೆನಪು ಮಾಡಿಕೊಂಡು, ಇಲ್ಲಾಂದರೆ ಫೋಟೋನ ಇಟ್ಕೊಂಡು ಕೂಡ ನೀವು ಮಾಡ್ಬೋದು. ಅದನ್ನು ನೋಡಿಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ. ನಾನೇನಾದರೂ ನಿಮಗೆ ಗೊತ್ತಿಲ್ಲದಿರೋ ತಪ್ಪು ಮಾಡಿದರೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ, ನನ್ನನ್ನು ಕ್ಷಮಿಸು ಅಂತ ಕೇಳಿ. ಐ ಆಮ್ ಸಾರಿ, ಪ್ಲೀಸ್ ನನ್ನನ್ನು ಫರ್ಗಿವ್ ಮಾಡು, ನನ್ನನ್ನು ಕ್ಷಮಿಸಿ. ಫರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡ್ದಿರಹಿರುವಂಥ ತಪ್ಪಿಗೂ ಕೂಡ ನೀವು ಫರ್ಗಿವ್ನೆಸ್ನ ಕೇಳ್ತಾ ಇದ್ದಾಗ ನಿಮ್ಮ ಒಳಗಡೆ ಇರುವಂತಹ ಭಯಗಳು, ಕೋಪಗಳು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಯು ಆಸ್ಕ್ ಫರ್ಗಿವ್ನೆಸ್, ಆಪೋಸಿಟ್ ಆಗಿರುವಂಥ ವ್ಯಕ್ತಿಗೆ ನೀವು ಫರ್ಗಿವ್ನೆಸ್ ಹೇಳ್ತೀರಾ, ನಿಮಗೋಸ್ಕರ ನೀವು ಫರ್ಗಿವ್ನೆಸ್ನ ಕೇಳ್ಕೊತಾ ಇದ್ದೀರಾ ಅಂತ ನೆನಪಲ್ಲಿ ಇಟ್ಕೋಬೇಕು. ಥ್ಯಾಂಕ್ ಯು, ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೆ, ನನ್ನ ಜೊತೆ ನೀವು ಖುಷಿಯಾಗಿದ್ದಕ್ಕೆ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಐ ಲವ್ ಯು ಅಂತ ಹೇಳ್ತಾರೆ. ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಮ್ಮ ಸಂಬಂಧ ಪ್ರೀತಿಯಿಂದ ಶಾಂತಿಯುತವಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ 4 ಪದಗಳು ದ ಹೈಯೆಸ್ಟ್ ವೈಬ್ರೇಷನ್ ಅಂತ ಹೇಳ್ತೀನಿ. ಈ ಪದಗಳನ್ನ ನಾವು ರಿಪೀಟ್ ಮಾಡ್ತಾ ಇದ್ದಾಗ ನಮ್ಮ ರಿಲೇಷನ್ಶಿಪ್ಪಲ್ಲಿ ಎಂತಹದ್ದೇ ಬ್ಲಾಕೇಜಸ್ ಇದ್ರೇನೋ ಇದನ್ನು ನಾವು ರಿಲೀಸ್ ಮಾಡ್ಕೋಬೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 21 times ಬೆಳಗ್ಗೆ ಎದ್ದಿದ ತಕ್ಷಣ ಆ ವ್ಯಕ್ತಿನ ವಿಜುವಲೈಸ್ ಮಾಡಿಕೊಂಡು ಆ ವ್ಯಕ್ತಿಗೆ ಥ್ಯಾಂಕ್ ಯು ಹೇಳಿ, ಆ ವ್ಯಕ್ತಿಗೆ ಹೀಲಿಂಗ್ನ ಕೊಡಿ. ಆ್ಯಂಡ್ ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಆ ರಿಲೇಷನ್ಶಿಪ್ಗೆ ಗ್ರೇಟ್ಫುಲ್ ಆಗಿರೋದನ್ನು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಹೇಳಿ, ನೀವು ನನ್ನ ಜೊತೆ ಇದ್ದಿದ್ದಕ್ಕೆ, ತುಂಬ ಖುಷಿಯಿಂದ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಆಗೋಕ್ಕೂ ಮುಂಚೆ ಆ ವ್ಯಕ್ತಿಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ದ ರಿಲೇಷನ್ಶಿಪ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ನಾನು ಏನು ಹೇಳ್ತೀನಿ ಅಂದರೆ,
ರಿಲೇಷನ್ಶಿಪ್ ಹೀಲಿಂಗ್ ಅಂದಿದ ತಕ್ಷಣ ನೀವು ನಿಮ್ಮ ಆಪೋಸಿಟಲ್ಲಿ ಇರುವಂಥ ವ್ಯಕ್ತಿನ ಬದಲಾಯಿಸ್ತಾ ಇದ್ದೀರಾ ಅಂತ ಅರ್ಥ ಅಲ್ಲ. ನಿಮ್ಮ ಒಳಗಡೆ ಇರುವಂತಹ ನೋವುಗಳನ್ನ, ಭಯಗಳನ್ನ, ಗಾಯಗಳನ್ನ, ಎಮೋಷ್ನಲ್ ಪೇಯ್ನ, ಟ್ರಿಗರ್ಸ್ನ ರಿಲೀಸ್ ಮಾಡ್ಕೊತಾ ಇದ್ದೀರಾ ಅಂತಲೇ ಅರ್ಥ. ನಿಮ್ಮ ಒಳಗಡೆ ಇರುವಂತಹ ಭಯಗಳನ್ನ ರಿಲೀಸ್ ಮಾಡಿಕೊಂಡಾಗ ನಿಮ್ಮ ಎನರ್ಜಿ ಅನ್ನೋದು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಎಮೋಷನ್ಸ್ ಅನ್ನೋದು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮ್ಮ ಎನರ್ಜಿ ಅಲೈನ್ಮೆಂಟಲ್ಲಿರುತ್ತೋ ಆ ಪ್ರೀತಿಯ ಎನರ್ಜಿ ತನ್ನಷ್ಟಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಯು ಆರ್ ಹೀಲ್ಡ್, ಲವ್ ಎನರ್ಜಿ ವಿಲ್ ಅಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಳಗಡೆ ಇರುವಂತಹ ಭಾವನೆಗಳಿಗೆ ನೀವೆಷ್ಟು ಹೀಲಿಂಗ್ ಕೊಡ್ತೀರೋ ದ ಔಟರ್ ರಿಯಾಲಿಟಿಲಿ ನೀವು ಅಷ್ಟು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ನ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊತಾ ಇದ್ದೀರಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ.